ಅಲ್ಲ ಬಟ್ ಅವ್ರ ಮಮ್ಮಿ ಸೈಡ್ ಮುತ್ತ ಇನ್ನೂ ಜೀವಂತದಾರಲ್ಲ. ಏನು ಮಾಡಿರಿ ಟಿಫಿನ್? ಏನೂ ಮಾಡಿಲ್ಲ. ಏನೋ ಒಂದು ಕಾಂಟ್ರವರ್ಸಿಯಲ್ ಮಾತಾಡ್ತಿರ್ತೇವಿ. ಚಿಲಿ ಎಲ್ಲಿ ಫ್ಲೈಟ್ನ ತಿನ್ನಾಕ? ಅಣ್ಣನ ಕಾಲು ಮುಗಿದ್ನಲ್ಲ. ಪೇಷನ್ಸ್ ಬೇಕು ಹೇಳ್ತೇನೆ. ಅಪ್ಪ ಅಪ್ಪ ಅಪ್ಪ. ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಮುದ್ದು ವೀಕ್ಷಕರೇ. ಆ್ಯಕ್ಚುಲಿ ನಾಳೆ ಐಶ್ವರ್ಯ ಬರೋಕ್ಕಿದಾಳ, ಬಟ್ ಆ ವ್ಲಾಗ್ ಒಂದು 2-3 ಡೇಸ್ನಾಗ ಬರ್ತೈತಿ. ಆ್ಯಂಡ್ ಐಶ್ವರ್ಯ ಅಷ್ಟೇ ಬರತ್ತಿಲ್ರಿ, ಜೇನು ಕೂಡ ಬರತ್ತಾಳ. ಸೊ ನಾನು ಭಾಳ ಎಕ್ಸೈಟೆಡ್ ಆಗೇನಿ. ಏನು ಹೇಳಬೇಕು ನಮಗೆ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಇಲ್ವಾ ಏನೋ ಒಂದು ಕಾಂಟ್ರವರ್ಸಿಯಲ್ ಮಾತಾಡ್ತಿರ್ತೇವಿ. One eternity later. ಕೊಡುವ. ಏನು ಮಾಡಿರಿ ಟಿಫಿನ್? ಏನೂ ಮಾಡಿಲ್ಲ. ಪಲ್ಯ, ತುಪ್ಪ, ಚಟ್ನಿ, ದೋಸೆ. ಏನು ತಿಂದ್ರಿ? ನೀವೇನು ತಿಂದ್ರಿ? ಇದನ್ನ ತಿಂದ್ರಿ? ಯಮ್ಮ. ಇನ್ನೊಂದು 5 ಫೀಟ್ ಬಾವಿ ತೆಗ್ಸಿ ಚಲೋ ಆಕತ್ ನೋಡ್ರಿ. ಅವ್ಗೆ ಹೇಳೇನು ಕಳಿಸ್ಪ ಯಾರನಾರ ಅಂತ. ಸಿಡಂಗ್ಲದಿಲ್ಲ. A few moments later. ಲಿಟ್ರಲಿ ಎಷ್ಟು ದಿನ ಆದ್ಮೇಲೆ ಮಸ್ತ್ ಇವತ್ತು ಎಂಟರ್ಟೈನ್ಮೆಂಟ್ ಡೇ ಮಾಡ್ಕೊಂಡ್ರಿ. ಮಜಾ ಅನ್ಸತ್ತೆ. ಇವತ್ತು ಏನೋ ದೊಡ್ಡ ದೊಡ್ಡ ವರ್ಕ್ ಹಾಕೊಂಡಿಲ್ಲ, ಎಲ್ಲ ಸಣ್ಣ ಸಣ್ಣ ವರ್ಕ್ ಹಾಕೊಂಡೇನೆ. ಅಯ್ಯೋ, ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಹಿಂಗೆ ಸ್ವಲ್ಪ ಚೇಂಜ್ ಅನಿಸುತ್ತೆ. ಅದು ಬಿಟ್ಟು 7 ದಿನ ವರ್ಕ್ ಹಿಂಗೆ ಯಾಕೆ ಹುಚ್ಚಂಗೆ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ಅವರೇ, ಆಕಾಶ್ ಮಮ್ಮಿ ಅವರೇ, ಏನು ಮಾಡ್ತಾ ಇದ್ದೀರಾ? ಪರೋಟ ಕಟ್ಟಿದ್ರೆ ಬಿ. ವಾವ್, ಚಿಲಿ ಎಲ್ಲಿ ಫ್ಲೈಟ್ನ ತಿನ್ನಾಕ? ಇದು ಮ್ಯಾಲೆ ಬರ್ಬೇಕು, ಇದು ಮ್ಯಾಲೆ ಬರ್ಬೇಕು. ಇದು ಕೆಳಗೆ ಬರ್ಬೇಕು ಅಂದ್ರೆ ಇದು ಮ್ಯಾಲೆ ಬರ್ಬೇಕಾ? ಮ್ಯಾಕ್ಡೊನಾಲ್ಡ್ಸ್ ಬರ್ಗರ್ ಆರ್ಡರ್ ಮಾಡತ್ತನ್ ಬೇಕಾ? ಇಟ್ಸ್ ಅ ಫನ್ ಟೈಮ್ ಟುಡೇ, ಲೆಟ್ಸ್ ಎಂಜಾಯ್. ಬೇಡ ನೋಡು, ಮತ್ತೆ ಆಮೇಲೆ ಕೊಡೋದಿಲ್ಲ. ಹಾಂ, ಸಣ್ಣದ ಇರ್ತದ. ನಾನು ಮ್ಯಾಕ್ ಮಹಾರಾಜ ತರಿಸೋದಿಲ್ಲ, ಸಣ್ಣದ ತರಿಸಿರ್ತೇನೆ. ಸರಿ ಆಯ್ತು. ಏನು ಮಸ್ತ್ ಥಂಡಿ ಐತೆ ಮಾರ. ಫಸ್ಟ್ ಕ್ಲಾಸ್ ಇವತ್ತು ಒಂದು ವರ್ಕ್ಶಾಪ್, ಒಂದು ಲೈವ್ ಕ್ಲಾಸ್ ತೊಗೊಂಡು ಕೊಡು. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರಿ. ತಡೀರಿ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಗೈತಲ್ಲ ಗ್ರೌಂಡ್ದಾಗ. ಇರಲಿ ಪರವಾಗಿಲ್ಲ, ಅದ್ರಾಗ ಏನೈತಿ, ಇನ್ನೊಮ್ಮೆ 2 ಸಲ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಬರ್ರಿ, ಈಗ ಲೈವ್ ಕ್ಲಾಸ್ ಐತಿ. ಸೊ ಹುಡುಗರು ವೇಟ್ ಮಾಡತ್ತಾರ. ಬ್ಯಾಕ್ ಟು ಬ್ಯಾಕ್ ಲೈವ್ ಕ್ಲಾಸ್ ಅದಾವು. ಬರ್ರಿ ಇವತ್ತಿನ ದಿನ ಹೆಂಗಿರ್ತದೆ ನೋಡೋಣ, ನಮ್ಮ ಲೈವ್ ಸೆಷನ್ಸ್ ಹೆಂಗೆ ಆಗ್ತಾವೆ ನೋಡೋಣ. ಸೊ ಆ ಟೀಮ್ ಐಟ್ ಐ ಆಲ್ರೆಡಿ ಶೇರ್ಡ್ ದ ಅಜೆಂಡಾ ವಿತ್ ಯು, ಬಟ್ ದೆನ್ ಬಿಫೋರ್ ಯು ಪ್ರೊಸೀಡೆಡ್ ಐ ಜಸ್ಟ್ ವಾಂಟೆಡ್ ಟು ನೋ ಯುವರ್ ಬ್ಯಾಕ್ಗ್ರೌಂಡ್, ಲೈಕ್ ವಾಟ್ ಈಸ್ ಯುವರ್ ಟೆಕ್ನಾಲಜಿ, ವಾಟ್ ಈಸ್ ಯುವರ್ ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, ವೇರ್ ಶಿಟ್ ಮತ್ತೆ ಕರೆಂಟ್ ಹೋತಾ ಮಾರಾಯ. ಸಾಕಾತ್ ನೋಡು ಮಮ್ಮಿ. ಏನು ಹಾಕತ್ತೋ ಏನೋ ಮಾರಾಯ, ಸಾಕಾಗೋಗೈತಿ. ಏನಾಗೈತಿ ಇಷ್ಟು ಲಗು ಹೆಂಗೆ ಡ್ರೈನ್ ಆಗ್ತಿದೆ? ಅಲ್ಲ, ಹೊಸ ಬ್ಯಾಟ್ರಿ ಇಂಥ ದೊಡ್ಡ ಸೈಜಿಂದ ಹಾಕ್ಸೈತಿ. ಏನು ಮಾರಾಯ, ಸಾಕಾಗಿ ಹೋಗೈತಿ. ಇಷ್ಟು ರೊಕ್ಕ ಕೊಟ್ಟು ಏನು ಯೂಸ್ ಹೇಳ್ರಿ? ಹಾಂ, ಇಷ್ಟು ಸ್ಪೇಸು ತಗೋತೈತಿ, ಆಮೇಲೆ ಯಾವಾಗ ಬೇಕು ಅವಾಗ ಸರಿಯಾಗಿ ಯೂಸ್ ಆಗಲಿಲ್ಲ ಅಂದ್ರೆ ಏನು ಯೂಸ್ ಅದ? ನನಗಂತೂ ಸಾಕಾಗಿ ಹೋಗೈತಿ ನೋಡ್ರಪ್ಪ. ಲೈವ್ ಕ್ಲಾಸ್ ಕ್ಯಾನ್ಸಲ್ ಮಾಡ್ಬೇಕು ಅನಿಸ್ತತಿ. ಖರೀದ್ ಬರೀ ಹಾಕತ್ರ ಹೆಂಗಂತ ಮುಂದೆ ಕತಿ. ಏನು ಮಾರಾಯ, ಛೇ, ಇಷ್ಟೆಲ್ಲ ಟೆಕ್ನಾಲಜಿ ಬಂದಾವ. ಒಂದು ಸ್ವಲ್ಪ ರಿಸರ್ಚ್ ಮಾಡೋದು ತಡಿಪ ಯಾವ್ದಾರ. ನನಗಂತೂ ಸಾಕಾಗಿ ಹೋಗೈತಿ. ಈ ಐಕಾನ್ ಅವ್ರದ್ದು ಹೈ ಲೈಫ್ ಲಿಥಿಯಂ ಅಯಾನ್ ಇನ್ವರ್ಟರ್ ಬ್ಯಾಟ್ರಿ ಏನೈತಲ್ಲ, ಇದು ತೋರಿಸುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ಕಾಂಪ್ಯಾಕ್ಟ್ ಐತಿ. ಆಮೇಲೆ ಹಳೆ ಇನ್ವರ್ಟರ್ಸ್ ಕತೆ ಬಲ್ಕಿ ಕೂಡ ಇಲ್ಲ. ಆಮೇಲೆ ಎಲ್ಲಕ್ಕಿಂತ ಮಸ್ತ್ ಫಾಸ್ಟ್ ಚಾರ್ಜಿಂಗು ಐತ್ರಿ ಇದ್ರಾಗ. ಲಾಂಗ್ ಬ್ಯಾಕಪ್ ಐತಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲಕ್ಕಿಂತ ರಿಲಯಬಲ್ ಐತಿ. ಸೊ ನಿಮಗೆ ವರ್ಕ್ ಮ್ಯಾಟರ್ ಆಗ್ತಿತ್ತಂದ್ರೆ ಚೂಸ್ ಸಮಥಿಂಗ್ ದಟ್ ಡಸಂಟ್ ಗಿವ್ ಯು ಎನಿ ಎಕ್ಸ್ಕ್ಯೂಸಸ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದ ಲೈವ್ ಇಂಟರ್ ಪ್ರೆಪ್ ಸೆಷನ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲೆಟ್ಸ್ ಕ್ಯಾಚ್ ಅಪ್ ಇನ್ ದ ನೆಕ್ಸ್ಟ್ ವೀಕೆಂಡ್ ಲೈವ್ ಕ್ಲಾಸ್. ಥ್ಯಾಂಕ್ಸ್ ಸೋ ಮಚ್. ರೈಟ್, ಸೊ ನೋಡಿದ್ರಿ ನಿನ್ನೆ ವರ್ಕ್ಶಾಪ್ನಾಗ ಎಷ್ಟು ತ್ರಾಸ ಆಯ್ತು ಇನ್ವರ್ಟರ್ದು. ಬಟ್ ಇವಾಗ ನೋಡ್ರಿ ಸಕ್ಸಸ್. ಆ್ಯಕ್ಚುಲಿ ಇವತ್ತು ಕರೆಂಟ್ ಹೋತು, ಬಟ್ ನಿಮಗೆ ಫೀಲೂ ಆಗಲಿಲ್ಲ, ನನಗೂ ಹೋಗಿಲ್ಲ, ಗೊತ್ತೂ ಆಗಲಿಲ್ಲ. ಆ್ಯಂಡ್ ಇವತ್ತು ಲೈವ್ ಕ್ಲಾಸ್ ಆ್ಯಕ್ಚುಲಿ ಇಂಟರ್ವ್ಯೂ ಸೆಷನ್ ತೊಗೊಳತ್ತಿದೆ. ಎಲ್ಲ ಸ್ಮೂತಾಗಿ ಆಯ್ತು, ಎಷ್ಟು ಮಸ್ತಾಗಿ ಆಯ್ತು. ಫೈನಲಿ ಥ್ಯಾಂಕ್ಸ್ ಟು ಹೈ ಲೈಫ್ ಐಕಾನ್ದವ್ರದ್ದು ಹೈ ಲೈಫ್ ಇನ್ವರ್ಟರ್ ಬ್ಯಾಟ್ರೀಸ್. ಫೈನಲಿ ಲೈಫ್ ಸೆಟ್ ಆಯ್ತು ನೋಡಪ್ಪ.
ಓ ರೈಟ್, ಇಲ್ಲೇ ಪೇವರ್ಸ್ ಹಾಕ್ಬೇಕಂತ ಮಾಡೇವಿ. ಈಗ ಹೆಂಗಿಲ್ಲ ಹಾಕ್ಯಾವಲ್ಲ ನೋಡೋಣಂತ. ಇಲ್ಲೂ ಹಚ್ಬೋದು ಕಾರ್ ಮಸ್ತ್. ಆ್ಯಂಡ್ ನಮ್ಮ ಅಭಿಲಾಷ್ ಕೂಡ ಹೊಂಟಾನೀಗ. ಬಾಯ್ ಬಾಯ್ ನೋಡಿ. ಬಾಯ್ 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 ಹೊಂಟ ನೋಡ್ದ ಹೋಗಲ್ಲಿ ಪಾಯಿಂಟ್ ಏನು ಗೊತ್ತಾ? ಹೊಂಟ ಅಭಿ ಹೊಂಟ There are lot of disagreements on that. ಬಾಯ್ ಲಿಲಿ. ನಾ ಹೊಂಟಿಲ್ಲ ಲಿಲಿ, ಅವ ಹೊಂಟಾನ. ಬಾಯ್ ಲಿಲಿ. Bye. ಬಾಯ್ ಲಿಲಿ. ಆಶೀರ್ವಾದ. ಬಾಯ್. ಅಲ್ಲಲ್ಲ ಅಣ್ಣನ ಕಾಲು ಮುಗಿದ್ನಲ್ಲ. Very good. ಯಾಕೆ ಮನುಷ್ಯ ಅಲ್ಲ ನಾನು ದೇವ್ರು ಅಂತ ಮುಗಿದ ಮತ್ತೆ ಇಂಚಸ್ ಹಾಕಿ ಎಲೆ ಹಾಕ್ಸ್ಬೇಕಂತ ಭಾಳ ಆಸೆ ಇತ್ತು. ಲಿಲಿ ನೋ ಬೇಟಾ ಕಮ್ ಹಿಯರ್ ನೋ. ದಿನ ಆಗಿತ್ತು ರೀ ಮ್ಯಾಕ್ಡೊನಾಲ್ಡ್ಸಿಂದ. ಛೇ ಫೈನಲಿ ಆಲ್ಮೋಸ್ಟ್ 3 ತಿಂಗಳಾದ್ಮೇಲೆ ಮ್ಯಾಕ್ಡೊನಾಲ್ಡ್ಸ್ ತಿನ್ನತ್ತೇನೆ. ಯೂಶ್ವಲಿ KFC ಇಂದ ಅವಾಗ ತರಿಸಿರ್ತೇನೆ, ಬಟ್ ಅದು 1 ತಿಂಗಳ ಮೇಲೆ ಆತ್ರಿ ಈಗ. ಸೂಪರ್ ಮಸ್ತ್. ಲೆಟ್ಸ್ ಎಂಜಾಯ್ ಸ್ಟ್ರೇಂಜರ್ ಥಿಂಗ್ಸ್ ಪಾರ್ಟ್ 3 ಇಂದ ನೋಡ್ಕೋತ ಕೂತೇನೆ. A few moments later. ಕಮ್ಮಲಿಲ್ಲಿ ಕಮ್ಗೋಲಿಲ್ಲಿ ಕೋಕಮಲಿಲ್ಲಿ ಕುಚ್ಚರ ಬುಲ್ಲಿ ಗಿಲ್ಲಿ. ಇದೇನು ಟೆಕ್ಸ್ಚರ್ ಐತಲ್ಲ, ಇದ ಟೆಕ್ಸ್ಚರ್ ಮ್ಯಾಲೆ ಹಂಗೆ ಹಾಕತ್ತೆ ಪಾಲಿಶ್ ಫುಲ್ ಹಿಂಗೆ ಟೀ ಕುಡ್ಗತ್ತೆ ಫೀಲ್ ಆಗತ್ತೆ. ಇದಂತೂ ಟೀ ಕುಡ್ ಆಕ್ಚುಲಿ ಅದಕ್ಕಿಂತ ಇದಾಗ ಉಲ್ಟಾ ಕಾಸ್ಟ್ಲಿ. ನಂಗೆ ಅದ ತಲೆ ಕೆಟ್ಟತ್ತೆ. ಈ ಡೋರ್ ಅಂತೂ ಇಷ್ಟು ಚಂದಾಗ ಆಗ್ತದೆ. ಫುಲ್ ಪಾಲಿಶ್ ಆದ್ಮೇಲೆ ಭಾರಿ ಕಾಣಬೇಕು. ಇಲ್ಲೊಂದು ಲಾಕ್ ಹಾಕ್ಸೋದು. ಈ ನಮ್ಮ ಮೇನ್ ಡೋರ್ ಆಮೇಲೆ ನಮ್ಮ ಸೀಲಿಂಗ್ ಎಲ್ಲ ಹಿಂಗೆ ಹಾಕತ್ ನೋಡು. ಮೇನ್ ಡೋರ್ ಆಮೇಲೆ ಸೀಲಿಂಗ್ ಮಾಡ್ಯಾರಲ್ಲ ಅದನ್ನು ಸ್ವಲ್ಪ ಧೂಳು ಕುಂತತ್ತೀಗ. ಪಾಲಿಶ್ ಹಾಕತ್ತೇನೆ. ಹಾಂ, ಇದು ವುಡ್ ಅಲ್ಲಲ್ಲ. ವುಡ್ಡವ ಪ್ಯೂರ್ ವಿನಿಯರ್ ಅದು. ವುಡ್ಡದು ಮುಂದಿನ ಲೇಯರ್ ಅದು. ಟೀ ಕುಡ್ಕಿಂತ ಕಾಸ್ಟ್ಲಿ ಅದು ಉಲ್ಟಾ. ನೋಡ್ರಿ ನಮ್ಮ ಅಮ್ಮನೂ ಅಂತೀವು, ನಮ್ಮ ಸಂಪಗ ಅಮ್ಮನ ಗೆಜ್ಜೆ ಅಂತೇನೋ ಇವೇನು ಜೇನೋಗ ಅಂತೀಗ. ಅಂದ್ರೆ ಮುತ್ತ ಅಜ್ಜಿ. ನೀನ ಅಜ್ಜಿ ಅಂದ್ರೆ ಸಂಪಗಾವ ಮುತ್ತಜ್ಜನ ಮುತ್ತಜ್ಜಿ ಅಲ್ಲ, ಬಟ್ ಅವ್ರ ಮಮ್ಮಿ ಸೈಡ್ ಮುತ್ತಜ್ಜಿ ಇನ್ನೂ ಜೀವಂತ ಅದಾರಲ್ಲ. ಮುತ್ತಜ್ಜನ ಜೀವಂತ ಅದಾರ. ಚಿಕ್ಕಮ್ಮ ಇದ್ರು ಅಜ್ಜಮ್ಮ ಇದ್ರು ಅವರು ಮುತ್ತಜ್ಜ ಹಾಕಿದ್ರು. ಮುತ್ತಜ್ಜಿ ಮಜಾ ಆಗ್ಬಿಟ್ಟದ. ಇವಿ ಬೈಕ್ ಚಲೋ ಮಾಡಿದ್ವಿ ನೋಡು ಅದನ್ನು ತೊಗೊಂಡು. ಆ್ಯಕ್ಟಿವಾನು ಭಾಳ ದಿನ ಆಗಿತ್ತು, ಡಿಸ್ಕಾರ್ಡ್ ಮಾಡಿ ಹತ್ತಿ ರಿವರ್ಸ್ ಹೋಯ್ತದಾರ. ರಿವರ್ಸ್ ಯೂಸ್ ಮಾಡ್ರಿ. ರಿವರ್ಸ್ ಗೊತ್ತೈತೆ ಅವ್ರಿಗೆ, ಅಂದ್ರೆ ಯೂಸ್ ಮಾಡೋದಿಲ್ಲ ಅವ್ರು. ಸೊ ಅದು ಭಾಳ ಸಣ್ಣದಾಗಿತ್ತು, ದೊಡ್ಡದು ಹಾಕ್ರಿ ಇದ್ದೆ ತೊಗೊಂಬಂದಾರ ನೋಡ್ರಿ. ಗೇಟ್ ಮೇಲೆ ಬರ್ತದೆ, ಮಸ್ತ್ ಕಾಣೋದು ಗೇಟ್. ಆ್ಯಂಡ್ ಇನ್ನೊಂದು ಕೆಳಗೆ ಡಿಸೈನ್ ಮಿಸ್ಸಿಂಗ್ ಇತ್ತು, ಡಿಸೈನ್ ತೊಗೊಂಬ ಅಂತ ಹೇಳಿ. ಸೊ ಅದು ಐದು ನೋಡ್ರಿ ಕೆಳಗೆ ಹಾಕ್ತಾರೆ. ಸೂಪರ್ ಸುಪ್ರೀಮ್ ಕಾಣ್ತದೆ. ಆಮೇಲೆ ಈ ಶೀಟ್ ಏನಾರಲ್ಲ ಸೈಡಿಗೆ ಬರ್ತದೆ. ಹವಾ ಹವಾ ಇನ್ನೇ ಎಲ್ಲ ಮಾಡಿಸಿದ್ವಿ. ಇವತ್ತು ಮತ್ತೆ ಹೊಡಿಬೇಕಾಗಿ ಎಲ್ಲ ಹೊಡೆದು ಬಿಟ್ವಿ. ಬರೇ ಹಿಂಗೆ ನಡತ್ತೆ ಅಂತಂದ್ರೆ ತಪ್ಪಾಗತ್ತೆ. ಗೇಟ್ ಕುಂಡ್ರಸಾಗಿ ಹೊಡಿಬೇಕಾಗಿ ಬಂತು. ಸೊ ದಿಸ್ ಇಸ್ ಅವರ್ ಗೇಟ್. ಭಾರಿ ಚಂದ ಐತೆ, ಮಸ್ತೇಶ್ವರ್ ಕಾಣತ್ತೆ ಗೇಟೇಶ್ವರ್. A few moments later. ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಷನ್ ಆಫೀಸ್ಗೆ. ಕಲರ್ ಅಂದ್ ಮಾಡ್ಲು, ವೈಟ್ ಅಂದ್ ಮಾಡ್ಲು, ಪ್ಲೇನ್ ಅಂದ್ ಮಾಡ್ಲು. ಇದು ತಗೋಣ. ಇಲ್ಲೋ ಗಾಡಿ ಮೇಲೆ ಗೊತ್ತಿಲ್ಲ. ನೈ ಬೇಟೆಗಾಗ ಸಾಮಾನು ಸಾಲು ಅಲ್ತ್ರಿ. ಇಲ್ಲಿ ಬಂದಿದ್ದೆ. ಈಗ ಏನು ಮಾಡೋದು, ಈಗ ಆಪ್ಷನ್ನೇ ಇಲ್ಲ. ರಿಕ್ಷಾದ ಹಾಕೊಂಡು ಹೋಗ್ಬೇಕಷ್ಟೇ. ಇದಷ್ಟ ಅಲ್ಲ, ಇನ್ನೂ ಒಳಗೆ ಆನಮನಿ ತುಂಬಾವಲ್ಲಿ. ಬಸ್ಸು ಚಾ ಕುಡಿಯೋಣ ರೀ. ಹೊಸಾದ ಬರ್ಯಾಗ ಅಡ್ಗೆ ಮಾಡೋಣಂತ ಬರ್ರಿ. ಮಸ್ತ್ ಶಾಂಡ್ಗಿ ಈಶ್ವರ್ ಮಾಡತ್ತಾರ. ಅಕ್ಕಿ ಶಾಂಡ್ಗಿ, ಅಕ್ಕಿ ಹಪ್ಪಳ.
ನನ್ನಾಸೆ ನೂರು ಹೂವಾಗಿ ನಗಲು ಹೂಮಾಲೆಯಾದೆ ನಿನಗೆಂದೆ ತರಲು ನಾವೇ ಖರೆ ಹೇಳ್ತೀನಿ ನಿಮಗೆ ಲೈಫ್ನಾಗ ಏನರ ಒಂದು ಅಚೀವ್ ಮಾಡ್ಬೇಕಂತಂದ್ರೆ ಇಷ್ಟು ಪೇಷನ್ಸ್ ಬೇಕು ಹೇಳ್ತೀನಿ. ಅಪ್ಪ ಹೇಳ್ತೀನಿ. ಮಾರ್ನಿಂಗ್ ನೋಡ್ರಿ ಎದ್ದು 3 ತಾಸು ಆತು. ಏನಂತಾನ ಅಂತ ಸ್ವಲ್ಪ ಮಂದಿಗೆ ಅನಿಸ್ತಿರ್ಬೋದು. ಬಟ್ ಯಾರು ಆ್ಯಕ್ಚುಲಿ 5-6 ವರ್ಕ್ಸ್ ಮ್ಯಾನೇಜ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ. ಅಫ್ಕೋರ್ಸ್ ಟೈಮ್ ಮ್ಯಾನೇಜ್ಮೆಂಟ್ ನನಗೆ ಬರ್ತೈತಿ. ಹಿಂಗಾಗಿ ನಾನು ಎಫಿಷಿಯೆಂಟ್ ಎಲ್ಲ ಮಾಡ್ತೀನಿ. ಫೈನಲಿ ಆಫೀಸದ್ದು ಎಲ್ಲ ಆತು. ನಾನು ಅಲ್ಲೇ ಖುಲ್ಲಾ ಬ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡೆ. ಬಟ್ ಯಾಕೋ ಅಷ್ಟು ಮನಸ್ಸು ಇರಲಿಲ್ಲ ಅಲ್ಲಿ. ಮುಂಜಾನೆ 8:30 ಮನೆಗೆ ಬಿಟ್ಟ 1 ಗಂಟೆ ಆಯ್ತು ನೋಡ್ರಿ ಎಲ್ಲ ಸಾಮಾನು ತೊಗೊಂಬರಕ್ಕೆ. ಸೊ ಫೈನಲಿ ತೊಗೊಂಬಂದೇನಿ. ಆ್ಯಂಡ್ ಆಫೀಸ್ ಪ್ರೋಗ್ರೆಸ್ಸು ಎಲ್ಲಿ ಬಂದೈತಿ ನೋಡೋಣ ಬರ್ರಿ. ಆಫೀಸ್ನಾಗ ಮಸ್ತ್ ಮಾವಿನ ಗಿಡ ಕಾಣ್ತೈತಿ. ಇದು ವರ್ಕ್ ನಡೆದೈತೆ ನೋಡ್ರದೆಲ್ಲ. ಇದು ಫೈನಲ್ ಆಗಿ ಇಲ್ಲಿ ವೈಟ್ ಕಲರ್ ಫ್ಯಾನ್ ತೊಗೊಂಬಂದೆಲ್ಲ ತೋರಿಸಿದೆ ನಿಮ್ಗೆ ಆಗಳ. ಅದನ್ನ ಹಾಕಿದ್ನಿ ಅಂದ್ರೆ ಏನು ಮಸ್ತ್ ಕಾಣಬಾರ್ದಿದೆ ಅಂತ. ಫ್ಯಾನು ಭಾರಿ ಅದಾವೆ ವೈಟ್ ಕಲರನು. ಸ್ವಲ್ಪ ಭಾಳ ಕೆಳಗೆ ಆತಂದ್ರೆ ನಡೀತೈತಿ. ಯಾರ ಕೈ ಅಷ್ಟೇನೆ ಹತ್ತಿರ ಇರೋದಿಲ್ಲ. ಇಲ್ಲಿ ಏನು ಕೆಲಸದಿಂದ ಇಲ್ಲಿ ಬರ್ರಿ ಗೇಟ್ದವ್ರು ಬಂದಾರಂತ ನೋಡ್ಕೊಂಬರೋಣ ಅಂತ. ಓ ಮೈ ಗಾಡ್, ಇನ್ನೊಂದು ವಾರನಾಗ ಆಫೀಸ್ ರೆಡಿ, ಗೇಟ್ ರೆಡಿ, ಪೂರ್ತಿ ಕಂಪೌಂಡ್ ರೆಡಿ. ವಾಹ್, ಭಾಳ ಸಣ್ಣದಾಗೈತೆ ಅಂತ ಇದನ್ನ ತಗಸಿ ದೊಡ್ಡದಾಗ್ಸತ್ತವೆ. ಈಗ ಚಂದ ಕಾಣತೈತಿ, ಭಾರಿ ಕಾಣತ್ತೆ. ಆ್ಯಕ್ಚುಲಿ ಫುಲ್ ಮುಗಿದ ಮೇಲೆ ಈ ಗೇಟ್ ಭಾರಿ ಜಬರ್ದಸ್ತ್ ಕಾಣುತ್ತೆ. ಇದು ಸೇಮ್ ಸೈಜಾಗೆ ಮೊಟ್ಟೆ. A few moments later. ಬರ್ರಿ ಊಟಕ್ಕೆ ಏನಾಯ್ತು ನೋಡೋಣ ಅಂತ. ಚಪಾತಿ, ಕ್ಯಾಬೇಜ್ ಪಲ್ಯ. ಗೇಟ್ ರೆಡಿ ಆದಂಗೆ ಹಾಕಿದಂಗೆ ಮಸ್ತ್ ಕಾಣತ್ತೆ. ಇದು ಹಳೆ ಗೇಟ್ ಇದೆ, ಇದು ಹೊಸ ಗೇಟ್. ಅಮೇಝಿಂಗ್ ಕಾಣತ್ತೆ. ಇಟ್ಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ಆರ್ಡರ್ ಮಾಡಿದ್ದಾರೆ. ಇಷ್ಟು ಸಣ್ಣದೈತೆ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ನೋಡ್ರದೆ ಇದು ನೋಡಕ್ಕೆ ಎಷ್ಟು ದೊಡ್ಡದು ತೋರಿಸಿದ್ರು ಫೋಟೋದಲ್ಲಿ. ಇದೇನು ಸಣ್ಣದ, ಇದು ಸಣ್ಣದ.